ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಿ ಸಿ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಕ್ವಶನ್ ವಿತ್ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಒಂದೊಂದು ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿರ್ತಾರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮಗೆ ಮುಂಚೆ ಬಂದು ತಲುಪುತ್ತೆ. ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್: ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸಿಚುವೇಶನ್ ಇಟ್ ಈಸ್ ಸೆಡ್ ದಟ್ ದ ಡ್ಯೂಟಿ ಆಫ್ ಕಾನ್ಫಿಡೆನ್ಷಿಯಲಿಟಿ ಈಸ್ ಬ್ರೀಚ್ಡ್ ಬೈ ಎ ಗೌರ್ನಮೆಂಟ್ ಸರ್ವೆಂಟ್? ಇದಕ್ಕೆ ಕರೆಕ್ಟಾದ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್: ದ ಆ್ಯಕ್ಟ್ ಆಫ್ ಆನ್ ಎಂಪ್ಲಾಯ್ ಆರ್ ಇನ್ಸೈಡರ್ ರಿವೀಲಿಂಗ್ ಇನ್ಫಾರ್ಮೇಷನ್ ಅಬೌಟ್ ರಾಂಗ್ ಫುಲ್ ಇಲ್ಲೀಗಲ್ ಅನ್ಎಥಿಕಲ್ ಆ್ಯಕ್ಟಿವಿಟೀಸ್ ವಿತಿನ್ ಆ್ಯನ್ ಆರ್ಗನೈಸೇಷನ್ ಈಸ್ ಕಾಲ್ಡ್ ಆಸ್? ಇದಕ್ಕೆ ಕರೆಕ್ಟಾದ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್: ಇನ್ 1995 ದ Nolan Committee's foundational principles are widely integrated as a moral guidelines into Indian civil services. The Nolan principles are popularly known as? ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. 7 ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಲೈಫ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕನ್ನಡದಲ್ಲಿ ಈ ಕ್ವಶನ್ಸ್ ಇರುತ್ತೆ, ನೀವು ಕನ್ನಡದಲ್ಲಿ ನೋಡ್ಕೊಳ್ಳಿ. ಕರೆಕ್ಟ್ ಆದ ಆನ್ಸರು. ನೆಕ್ಸ್ಟ್ ಫೋರ್ತ್ ಕ್ವಶನ್: As a members of an secular democratic state, the police should strive continuously to rise above which of the following factors? ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಪರ್ಸನಲ್ ಪ್ರೆಜುಡಿಸ್. ನೆಕ್ಸ್ಟ್ ಕ್ವಶನ್: ಎಥಿಕಲ್ ಬಿಹೇವಿಯರ್ ಅಟ್ ವರ್ಕ್ ಪ್ಲೇಸ್ ಪ್ರಮೋಟ್ಸ್ ಮ್ಯಾನಿಪುಲೇಷನ್, ಸಸ್ಪೆನ್ಷನ್ ಅಮಾಂಗ್ ಕೊಲೀಗ್ಸ್, ಸ್ಕೇರ್ಸಿಟಿ ಆ್ಯಂಡ್ ಕಾಂಪಿಟೇಷನ್, ಟ್ರಸ್ಟ್ ಆ್ಯಂಡ್ ಕೋಪರೇಷನ್, ಇಂಟಿಗ್ರಿಟಿ. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಡಿ ಆ್ಯಂಡ್ ಇ, ಟ್ರಸ್ಟ್ ಆ್ಯಂಡ್ ಕೋಪರೇಷನ್, ಇಂಟಿಗ್ರಿಟಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಿಕ್ಸ್ತ್ ಕ್ವಶನ್: ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಲಾ ಮೇಕಿಂಗ್ ಪ್ರೊಸೀಜರ್? ಇದರಲ್ಲಿ ನಾನು ಕರೆಕ್ಟ್ ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 7: The members of UPSC are appointed by? ಇದಕ್ಕೆ President of India. Next, which of the following are included in the 7th schedule of the Constitution? ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕಾಂಕರೆಂಟ್ ಲಿಸ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ ಎ ಪಾರ್ಲಿಮೆಂಟರಿ ಗೌರ್ನಮೆಂಟ್ ದ ಎಕ್ಸಿಕ್ಯೂಟಿವ್ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಟು? ಇದಕ್ಕೆ ಕರೆಕ್ಟ್ ಆನ್ಸರ್ ಲೆಜಿಸ್ಲೇಚರ್ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ದ ಎಮರ್ಜೆನ್ಸಿ ಪ್ರೊವಿಷನ್? ಇದಕ್ಕೆ ಕರೆಕ್ಟ್ ಆನ್ಸರ್ ಪಾರ್ಟ್ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 11th ಕ್ವಶನ್: ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪ್ರೆಸಿಡೆಂಟ್ ರೂಲ್ imposed in a state under Article 356 of Indian Constitution is not correct? ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಇಟ್ ಎಫೆಕ್ಟ್ಸ್ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್ಸ್. ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್: ಹೂ ವಾಸ್ ದ ಪ್ರೊವಿಷನಲ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಿಫೋರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಟುಕ್ ಓವರ್? ಆ್ಯಕ್ಚುಲಿ ಇದಕ್ಕೆಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅಂತ ಕೇಳ್ತಿದ್ದ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಸಚ್ಚಿದಾನಂದ ಸಿನ್ಹಾ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇದಕ್ಕೆ ಡೈರೆಕ್ಟ್ ಆನ್ಸರ್ ಕೊಡ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್. ಇದಕ್ಕೂ ಅಷ್ಟೇ ಡೈರೆಕ್ಟ್ ಆನ್ಸರ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. Next question: the President of Union of India is elected by? ಇದಕ್ಕೆ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಅಮಂಗ್ ದ ಫಾಲೋಯಿಂಗ್ ಯೂನಿಯನ್ ಟೆರಿಟರೀಸ್ ಡು ನಾಟ್ ಹ್ಯಾವ್ ರೆಪ್ರೆಸೆಂಟೇಷನ್ ಇನ್ ದ ಕೌನ್ಸಿಲ್ ಆಫ್ ದ ಸ್ಟೇಟ್? ಇದಕ್ಕೆ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ದ ಹೈಯೆಸ್ಟ್ ಲೀಗಲ್ ಅಡ್ವೈಸರ್ ಆಫ್ ದ ಗೌರ್ನಮೆಂಟ್ ಆಫ್ ಇಂಡಿಯಾ ಈಸ್? ಇದಕ್ಕೆ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, 18th ಕ್ವಶನ್: The governor submits
ಇಸ್ ಆರ್ ಆರ್ ರೆಸಿಗ್ನೇಷನ್ ಲೆಟರ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂದರೆ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ದಿ ಪ್ರೆಸಿಡೆಂಟ್ಗೆ ರೆಸಿಗ್ನೇಷನ್ನ ಕೊಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 19. ಆಸ್ ಪರ್ ಆರ್ಟಿಕಲ್ 163, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡ್ ಆ್ಯಂಡ್ ಅಡ್ವೈಸ್ ದ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಗವರ್ನರ್ ಆಫ್ ಸ್ಟೇಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 20 ಡೈರೆಕ್ಟ್ ಆನ್ಸರ್ ಕೊಟ್ಟಿರ್ತೀನಿ. ಎ ಆ್ಯಂಡ್ ಡಿ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮ್ಯಾಚ್ ದ ಫ್ಲೈಯಿಂಗು ಕರೆಕ್ಟ್ ಆನ್ಸರ್ ಕೊಟ್ಟಿರ್ತೀನಿ. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ದ ಕರೆಕ್ಟ್ ಆರ್ಡರ್ ಆಫ್ ಒಲಿಂಪಿಕ್ ಮೋಟೋ ಈಸ್ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಹೈಯರ್, ಫಾಸ್ಟರ್, ಸ್ಟ್ರಾಂಗರ್ ಆ್ಯಂಡ್ ಟುಗೆದರ್. ಇದು ಕರೆಕ್ಟ್ ಆದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 23rd ಕ್ವಶನ್. ದ ಫಸ್ಟ್ ಸಮ್ಮರ್ ಪ್ಯಾರಾಲಿಂಪಿಕ್ ಗೇಮ್ಸ್ ವರ್ ಹೆಲ್ಡ್ ಇನ್ ಡ್ಯಾಶ್ ಇನ್ ದ ಇಯರ್ ಡ್ಯಾಶ್ ಅಂತ ಹಾಕಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ರೋಮ್ 1960 ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಪೇಲ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಂಡಿಕೇಟರ್ಸ್ ಈಸ್ ಕರೆಕ್ಟ್. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಓನ್ಲಿ ಸಿ, ಹೆಲ್ತ್, ಎಜುಕೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನೆಕ್ಸ್ಟ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಡೈರೆಕ್ಟ್ ಆನ್ಸರ್ ಕೊಟ್ಟಿರ್ತೀನಿ. ಇದಕ್ಕೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ದ ರೀಸನ್ ಫಾರ್ ಟರ್ನರ್ ಸಿಂಡ್ರೋಮ್ ಇದು ಗ್ರೇಸ್ ಮಾರ್ಕ್ಸ್ ಆಗಿರುತ್ತೆ. ನಂಬರ್ ಆಫ್ ಕ್ರೋಮೋಸೋಮ್ಸ್ ಬಿಕಮಿಂಗ್ 47. ಇದು 46 ಕ್ರೋಮೋಸೋಮ್ಸ್ ಇರುತ್ತೆ. ಎಕ್ಸ್ಟ್ರಾ ಒಂದು ಆ್ಯಡ್ ಆಗುತ್ತೆ, 47 ಆಗುತ್ತೆ. ಅದು 21st ಪೇರಲ್ಲಿ ಆಗುತ್ತೆ. ಇದು ಕರೆಕ್ಟ್ ಇದೆ. ಮತ್ತು ಸೆಕೆಂಡ್ ಆಪ್ಷನು ನಂಬರ್ ಆಫ್ ಕ್ರೋಮೋಸೋಮ್ ಬಿಕಮಿಂಗ್ಸ್ 47 ಡ್ಯೂ ಟು ಒನ್ ಕ್ರೋಮೋಸೋಮ್ ಇನ್ಕ್ರೀಸ್ ವಿಚ್ ಈಸ್ ಎಕ್ಸೇ ಇನ್ಕ್ರೀಸ್. ಎಕ್ಸ್ ಕ್ರೋಮೋಸೋಮೇ ಒಂದು ಎಕ್ಸ್ಟ್ರಾ ಬರೋದು. ಅದು 21st ಪೇರಲ್ಲಿ ಆಗುತ್ತೆ ಮತ್ತು ಎಕ್ಸ್ ಕ್ರೋಮೋಸೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಎರಡು ಕರೆಕ್ಟು, ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ 27th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಗೆ ಈಸ್ ಯೂಸ್ಡ್ ಬೈ ಆಸ್ಟ್ರೋನಟ್ಸ್. ಅಂದರೆ ಸ್ಪೇಸಲ್ಲಿ ಆಸ್ಟ್ರೋನಟ್ಸು ಯಾವ ಆಲ್ಗೆನ ತಿನ್ನೋಕ್ಕೆ ಯೂಸ್ ಮಾಡ್ತಾರೆ ಅಂತ ಕ್ವಶನು. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸ್ಪೆರೋಲಿನಾ. ನೆಕ್ಸ್ಟ್ 28th ಕ್ವಶನ್. ಮಿನಿಮಾತಾ ಕನ್ವೆನ್ಷನ್ ಈಸ್ ಎ ಗ್ಲೋಬಲ್ UN treaty adopted in 2013 to protect human health and the environment from anthropogenic pollution. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಮೆರ್ಕ್ಯುರಿ. ಆಪ್ಷನ್ 3 ಕರೆಕ್ಟ್ ಆದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 29th ಕ್ವಶನ್. ಐಡೆಂಟಿಫೈ ದ ರೀಸನ್ ಬಿಹೈಂಡ್ ಶಿಫ್ಟಿಂಗ್ ಫ್ರಮ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಟು CNG. ಇದಕ್ಕೆ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಚೀಪರ್ ಆಗಿ ಬರುತ್ತೆ ಮತ್ತು ಲೈಯಿಂಗ್ ಪೈಪ್ಲೈನ್ಸ್ ಟು ಎನ್ಶ್ಯೂರ್ ಕಂಟಿನ್ಯೂಸ್ ಆ್ಯಂಡ್ ಅನ್ಇಂಟ್ರಪ್ಟೆಡ್ ಸಪ್ಲೈ ಆಫ್ CNG ಈಸ್ ಈಸಿ ಮತ್ತು ಬರ್ನ್ಸ್ ಮೋರ್ ಎಫಿಷಿಯೆಂಟ್ಲಿ ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್, ಫಿಶ್ ಆಯಿಲ್ ಈಸ್ ರಿಚ್ ಇನ್ omega 3 ಫ್ಯಾಟಿ ಆ್ಯಸಿಡ್ಸ್. ಆಪ್ಷನ್ 1 ಕರೆಕ್ಟ್ ಆದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರೂಪ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಮಾಡಿಫೈಡ್ ಲೀಫ್. ಆನಿಯನ್ ಮತ್ತು ಕ್ಯಾಕ್ಟಸ್ಸು ಲೀಫ್ ಮಾಡಿಫಿಕೇಷನ್ ಆಗಿರುತ್ತೆ. ಸೊ ಆಪ್ಷನ್ 3 ಕರೆಕ್ಟ್ ಆದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಮಾಲ್ ಫಂಕ್ಷನಿಂಗ್ ಆಫ್ ಕಿಡ್ನೀಸ್ ಕ್ಯಾನ್ ಲೀಡ್ ಟು ಅಕ್ಯುಮುಲೇಷನ್ ಆಫ್ ಯೂರಿಯಾ ಇನ್ ಬ್ಲಡ್. ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಯುರೇಮಿಯಾ. ನೆಕ್ಸ್ಟ್ 33 ಕ್ವಶನ್. ಇನ್ ಜೆಲ್ ಎಲೆಕ್ಟ್ರೋಪೋಸಿಸ್ DNA ಮೂವ್ಸ್ ಟುವರ್ಡ್ಸ್. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಪಾಸಿಟಿವ್ ಎಲೆಕ್ಟ್ರೋಡ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಡೈರೆಕ್ಟ್ ಆನ್ಸರ್ ಕೊಡ್ತೀನಿ. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್, ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಅನ್ನೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. GPS aided GEO augmented navigation. Gagan is a satellite based augmentation system developed jointly by. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ISRO and AI. Next, an alloy is used in the coil of electric iron
ಬಾಕ್ಸ್. ದ ರೀಸನ್ ಈಸ್ ಆಪ್ಷನ್ ಥರ್ಡ್ ಆಗಿರುತ್ತೆ. ದ ರೆಸಿಸ್ಟಿವಿಟಿ ಆಫ್ ಆನ್ ಅಲಾಯ್ ಈಸ್ ಹೈಯರ್ ದೆನ್ ದಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸುರೇಶ್ ಯೂಸಸ್ ಕರ್ಡ್ ವಿಚ್ ಈಸ್ ಕೆಪ್ಟ್ ಇನ್ ಕಾಪರ್ ವೆಸಲ್ ಫ್ರಮ್ last 3 days during dinner. Late night he experiences pain in stomach. One of the reason for the may this be reason ಬಂದ್ಬಿಟ್ಟು ರಿಯಾಕ್ಷನ್ ಆಫ್ ಕರ್ಡ್ ವಿತ್ ಕಾಪರ್ ಆಗಿರುತ್ತೆ. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಸ್ಟೇಟ್ಮೆಂಟ್ ಆ್ಯಸಿಡ್ ಆರ್ ಬಿಟರ್ ಇನ್ ಟೇಸ್ಟ್. ಸ್ಟೇಟ್ಮೆಂಟ್ 2 ಬೇಸಸ್ ಆರ್ ಸೋರ್ ಇನ್ ಟೇಸ್ಟ್. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಇನ್ಕರೆಕ್ಟ್. ಇದಕ್ಕೆ ಆಪ್ಷನ್ 3 ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್ಗೆ ಡೈರೆಕ್ಟ್ ಆನ್ಸರ್ ಕೊಡ್ತೀನಿ. ಇದಕ್ಕೆ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ದ ಗ್ಯಾಸಸ್ ಯೂಸ್ಡ್ ಇನ್ ಟಿ ವಿ ಟ್ಯೂಬ್ಸ್ ಆ್ಯಂಡ್ ಲೈಟ್ ಹೌಸಸ್ ಆರ್. ಇದಕ್ಕೆ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಡೇಂಜರ್ ಸಿಗ್ನಲ್ ಲೈಟ್ಸ್ ಆರ್ red in color because red light is dashed by fog by or smoke. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ಆಗಿರುತ್ತೆ. ಲೀಸ್ಟ್ ಸ್ಕ್ಯಾಟರ್ಡ್. ಐಡೆಂಟಿಫೈ ದ ಕಾಂಪೌಂಡ್ ಫ್ರಮ್ ದ ಫಾಲೋಯಿಂಗ್ ಆಪ್ಷನ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಕ್ಲೀನ್ ವೆಲ್ಸ್ ಆ್ಯಂಡ್ ಪಾಂಡ್ಸ್ ಪೊಲ್ಯೂಟೆಡ್ ಬೈ ಆರ್ಗ್ಯಾನಿಕ್ ಡೆಬ್ರಿಸ್. ಸೊ ವೆಲ್ಸು ಸಂಪು ಕ್ಲೀನ್ ಮಾಡೋಕ್ಕೆಲ್ಲ ಯಾವುದು ಯೂಸ್ ಮಾಡ್ತಾರೆ ಅಂತ. ಇದಕ್ಕೆ ಆಪ್ಷನ್ 4 ಕರೆಕ್ಟ್ ಆಗಿರುತ್ತೆ. ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಮ್ಯಾಚ್ ದ ಫ್ಲೈಯಿಂಗ್ ಡೈರೆಕ್ಟ್ ಆನ್ಸರ್ ಕೊಟ್ಟಿರ್ತೀನಿ. ಇದಕ್ಕೆ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಸೀಕ್ವೆನ್ಸ್. ಸಮ್ ಇಂಪಾರ್ಟೆಂಟ್ ಪೀಕ್ಸ್ ಇನ್ ಕರ್ನಾಟಕ ಅಕಾರ್ಡಿಂಗ್ ಟು ದೇರ್ ಹೈಟ್ ಇನ್ ಡಿಸೆಂಡಿಂಗ್ ಆರ್ಡರ್ ಕೇಳಿದ್ದಾರೆ. ಇದರಲ್ಲಿ ಡಿಸೆಂಡಿಂಗ್ ಆರ್ಡರ್ ಆಪ್ಷನ್ 4 ಕರೆಕ್ಟಾಗಿರುತ್ತೆ. ಚಾಮುಂಡಿ ಹಿಲ್ಸ್ ಲಾಸ್ಟ್ ಬರುತ್ತೆ, ಮೇಲ್ಕೋಟೆ ಹಿಲ್ಸ್ ನೆಕ್ಸ್ಟು. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕೇಳಿದ್ರೆ. ನೆಕ್ಸ್ಟ್ 46th ಕ್ವಶನ್. ಐಡೆಂಟಿಫೈ ದ ಕರೆಕ್ಟ್ಲಿ ಮ್ಯಾಚ್ಡ್ ಪೇಸ್. ಇದಕ್ಕೂ ಮ್ಯಾಚ್ ದ ಫ್ಲೈಯಿಂಗು ಡೈರೆಕ್ಟ್ ಆನ್ಸರ್ ಕೊಡ್ತೀನಿ. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. 47th ಕ್ವಶನ್. ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದಾರೆ. ಸಾಯಿಲ್ ಟೈಪ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಬ್ಲ್ಯಾಕ್ ಕಲರ್ ಏನಿದೆಯಲ್ಲ ಅದು ಲ್ಯಾಟ್ರಲ್ ಸಾಯಿಲ್ ಆಗಿರುತ್ತೆ. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಅರ್ಬನ್ ಕ್ಲಾಸಿಫಿಕೇಷನ್ ಹೆಂಗೆ ಆಗುತ್ತೆ ಅಂತ. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇರುತ್ತೆ. ಫಸ್ಟ್ ಸಿಟಿ ಆಗುತ್ತೆ, ಮತ್ತು ಕಾನ್ವರ್ಬೇಷನ್, ಆಮೇಲೆ ಮೆಗಾಲೋಪೊಲಿಸ್, ಆಮೇಲೆ ಮೆಗಾ ಸಿಟಿ ಆಗುತ್ತೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಪೇಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಟು ದ ಪೋರ್ಟ್ಸ್ ಆಫ್ ಇಂಡಿಯಾ. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಡು ನಾಟ್ ಪಾಸ್ ಥ್ರೂ. ಇದಕ್ಕೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದ ಫ್ಲೈಯಿಂಗ್ ಡೈರೆಕ್ಟ್ ಆನ್ಸರ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ 52nd ಕ್ವಶನ್. ದ ಬಿಸಿಯೆಸ್ಟ್ ಇನ್ಲ್ಯಾಂಡ್ ವಾಟರ್ವೇ ಇನ್ ದ ವರ್ಲ್ಡ್ ಈಸ್. ಇದಕ್ಕೆ ಆಪ್ಷನ್ 1 ಕರೆಕ್ಟ್ ಆದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ದ ಸದರ್ನ್ ಟ್ರಾನ್ಸ್ಕಾಂಟಿನೆಂಟಲ್ ರೈಲ್ವೆ ರೂಟ್ ಕನೆಕ್ಟ್ಸ್ ಬಿಟ್ವೀನ್ 2 ಸಿಟೀಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಲಾಸ್ ಆ್ಯಂಜಲಸ್ ಆ್ಯಂಡ್ ನ್ಯೂಯಾರ್ಕ್. ನೆಕ್ಸ್ಟ್ ಐಡೆಂಟಿಫೈ ದ ಫ್ಯಾಕ್ಟರ್ಸ್ ವಿಚ್ ಡು ನಾಟ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್. ಇದಕ್ಕೆ ಓನ್ಲಿ ಬಿ ಆನ್ಸರ್ ಆಗಿರುತ್ತೆ, ಲಾಂಗಿಟ್ಯೂಡ್. ನೆಕ್ಸ್ಟ್ ಬೆಂಗಳೂರು ಆ್ಯಂಡ್ ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಆರ್ ಲೊಕೇಟೆಡ್ ಫಾರ್ ಫ್ರಮ್ ದ ಸಿಟೀಸ್, ಸೊ ದೇ ಆರ್ ಕಾಲ್ಡ್ ಆ್ಯಸ್ ಡ್ಯಾಶ್ ಏರ್ಪೋರ್ಟ್ಸ್. ಇದಕ್ಕೆ ಗ್ರೀನ್ ಫೀಲ್ಡ್ ಅನ್ನೋದು ಆನ್ಸರ್ ಆಗಿರುತ್ತೆ, ಗ್ರೀನ್ ಫೀಲ್ಡ್ ಅಂತ ಅಂತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 56th ಕ್ವಶನ್. ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಈಸ್ ದ ಬರೋ ಲ್ಯಾಂಗ್ವೇಜ್ ಮೇನ್ಲಿ ಸ್ಪೋಕನ್. ಅಸ್ಸಾಮಲ್ಲಿ ಈ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ಸೊ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 57th ಕ್ವಶನ್. ಐಡೆಂಟಿಫೈ ದ ಪರ್ಸನ್ಸ್ ರಿಲೇಟೆಡ್ ಟು ಡೆಕ್ಕನ್ ಎಜುಕೇಷನ್ ಸಿಸ್ಟಮ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ. ಮತ್ತು ಮ್ಯಾಚ್ ದ ಫಾಲೋಯಿಂಗ್. ಇದಕ್ಕೆ ಆಪ್ಷನ್ 4 ಕರೆಕ್ಟ್ ಆಗಿರುತ್ತೆ.
59th question. What is the correct chronological sequence of the following events ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಕರೆಕ್ಟ್ ಆರ್ಡರಲ್ಲಿ ಅಂದರೆ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. 60th question. Who was popularly known as ಲೋಕಾಯುಕ್ತವಿಧಿ? ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್ 61st question. Where did the Romans are said to have built the temple of Augustus in India? ಇದಕ್ಕೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಮುಜುರಿಸ್. ನೆಕ್ಸ್ಟ್ 62nd question. ಮ್ಯಾಚ್ ದ ಫ್ಲೈಯಿಂಗ್. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ 63rd question. Which of the following statements are related to the ಹೊಯ್ಸಳ ಕಿಂಗ್ ವಿಷ್ಣುವರ್ಧನ? ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ 64th question. Who among the following ಅಷ್ಟದಿಗಾಸ್ ಆಫ್ ಕೃಷ್ಣದೇವರಾಯ ಗಾಟ್ ದ ಟೈಟಲ್ ಸಂಗೀತ ಸಾಹಿತ್ಯ ಸಮರಂಗಣ ಸಾರ್ವಭೌಮ? ಇದಕ್ಕೆ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಅರೇಂಜ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. 65th ಕ್ವಶನ್ಗೆ ಡೈರೆಕ್ಟ್ ಆನ್ಸರ್ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 66th ಕ್ವಶನ್. ಅರೇಂಜ್ ದ ಫಾಲೋಯಿಂಗ್ ದಿವಾನ್ಸ್ ಆಫ್ ಮೈಸೂರು ಇನ್ ಕ್ರೋನಾಲಜಿಕಲ್ ಆರ್ಡರ್. ಇದು ಇಂಪಾರ್ಟೆಂಟ್ ಕ್ವಶನ್ನು, ಯಾವಾಗಲೂ ಕೇಳ್ತಾ ಇರ್ತಾರೆ ಇಂಪಾರ್ಟೆಂಟಾಗಿ. ಸೊ ಇದಕ್ಕೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 67th ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ರಿಲೇಟೆಡ್ ಟು ಸ್ಟೇಟ್ಮೆಂಟ್ 1 ಅಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. 68th ಕ್ವಶನ್ಗೆ ಆಪ್ಷನ್ 2. ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 69th ಮ್ಯಾಚ್ ದ ಫ್ಲೋಯಿಂಗ್. ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 70th ಕ್ವಶನ್. 70 ಕ್ವಶನ್. ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ದ ಇಂಪಾರ್ಟೆಂಟ್ ಡ್ಯೂಟಿ ಡ್ಯೂರಿಂಗ್ ಋಗ್ವೇದ ಪೀರಿಯಡ್? ಇದರಲ್ಲಿ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಪ್ರಜಾಪತಿ. ನೆಕ್ಸ್ಟ್ 71 ಕ್ವಶನ್ ನಂಬರ್ 71. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಚೈಲ್ಡ್ ಮ್ಯಾರೇಜ್ ರೆಸ್ಟ್ರಿಕ್ಟ್ ಆ್ಯಕ್ಟ್. ಇದರಲ್ಲಿ both statement 1 and 2 are correct and statement 2 is explains the statement 1. ಇದು ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 72 ಕ್ವಶನ್ ನಂಬರ್ 72. ವಿಚ್ ಅಮಂಗ್ ದ ಫಾಲೋಯಿಂಗ್ ವರ್ಕ್ಸ್ ಕಂಪ್ರೈಸ್ ಕಿಂಗ್ ಹರ್ಷವರ್ಧನ ವಿತ್ ಭಾಷಾ ಆ್ಯಂಡ್ ಕಾಳಿದಾಸ? ಇದರಲ್ಲಿ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 73. ಹೂ ಅಮಂಗ್ ದ ಫಾಲೋಯಿಂಗ್ ಚೋಳ ರೂಲರ್ಸ್ ಡಿಡ್ ನಾಟ್ ಅಂಡರ್ಟೇಕ್ ಇನ್ವೇಷನ್ ಆಫ್ ಶ್ರೀಲಂಕಾ? ಇದರಲ್ಲಿ ಆಪ್ಷನ್ 4 ಆದಿತ್ಯ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೂಮೆಂಟ್ಸ್ ವಾಸ್ ನಾಟ್ ಬಿಲ್ಟ್ ಬೈ ಶೇರ್ ಶಾ ಸೂರ್? ಇದರಲ್ಲಿ ಆಪ್ಷನ್ 1 ಕುಶಕ್ ಐ ಸಿರಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 75th ಮ್ಯಾಚ್ ದ ಫ್ಲೈಯಿಂಗ್. ಇದರಲ್ಲಿ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 76th. ಇಲ್ಲಿಂದ ಮೆಂಟಲ್ ಎಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಮೆಂಟಲ್ ಎಬಿಲಿಟಿ ಡೈರೆಕ್ಟ್ ಆನ್ಸರ್ಸ್ ಕೊಟ್ಟಿರ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದಕ್ಕೆ ಎಕ್ಸ್ಪ್ಲನೇಷನ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಇದಕ್ಕೆ ಆಪ್ಷನ್ 3 ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನಂಬರ್ ದಟ್ ಕಮ್ಸ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಂತ ಹಾಕಿದ್ದಾರೆ. ಇದಕ್ಕೆ ಆಪ್ಷನ್ 2 66 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇಫ್ ಕರ್ವ್ಡ್ ಸರ್ಫೇಸ್ ಅಂತ 70 ಕ್ವಶನ್ ನಂಬರ್ 78. ಇಫ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಕೋನ್ ಈಸ್ 528 centimeter square and slant height is 12 centimeter, then radius ಅಂತ ಕೊಟ್ಟಿದ್ದಾರೆ. ಕೋನ್ಗೆ ರೇಡಿಯಸ್ ಅನ್ನೋದು 14 centimeter ಇರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಫ್ ಎಲ್ ಮೀನ್ಸ್ ಪ್ಲಸ್, ಎಮ್ ಮೀನ್ಸ್ ಮೈನಸ್ ಆ್ಯಂಡ್ ಎನ್ ಮೀನ್ಸ್ ಮೈನಸ್, ಇದನ್ನು ನಾವು ಮಾಡಿದ್ರೆ 0 ಆನ್ಸರ್ ಬರುತ್ತೆ. ಸೊ ಇಲ್ಲೇ ಮಾಡಿದ್ದೀನಿ, ನೋಡ್ಬೋದು.
ಸೊ ನೆಕ್ಸ್ಟ್ ನೋಡ್ತೋಗೋಣ. ಸೊ ಕ್ವಶನ್ ನಂಬರ್ 80 ಇದಕ್ಕೆ ಫಸ್ಟ್ ಒಂತು ಕರೆಕ್ಟಾಗಿರುತ್ತೆ. ಮತ್ತು ಕ್ವಶನ್ ನಂಬರ್ 81 ಇದಕ್ಕೆ 50% ಅನ್ನೋದು ಕರೆಕ್ಟಾಗಿರುತ್ತೆ. ಮತ್ತು ಕ್ವಶನ್ ನಂಬರ್ 82 ಇದಕ್ಕೆ the speed of a car is increased by 2 km after every 30 minutes if the distance travelled in first 1 hour was 35 km. What is the distance travelled in 7 km ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ 1 ಆಗಿರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಮೆಂಟಲ್ ಎಬಿಲಿಟಿ. ನೆಕ್ಸ್ಟ್ ಕ್ವಶನ್ ನಂಬರ್ 83 ದ ಡಿಫ್ರೆನ್ಸ್ ಬಿಟ್ವೀನ್ ಎ ಸಿಂಗಲ್ ಡಿಸ್ಕೌಂಟ್ 40% and 500 and two successive discounts of 30% and 10% on the same amount is ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 84 Prakash wants to go to the theatre. He starts from his home, which is in the east, and comes to a crossing. The road to the right ends is a university. Straight ahead is a hospital. In which direction is the theatre? ಅನ್ನೋದು ಕ್ವಶನ್ನು. ಸೊ ಸೌತ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಚೂಸ್ ದ ವರ್ಡ್ ವಿಚ್ ಕಮ್ಸ್ ಥರ್ಡ್ ವೆನ್ ದ ಫಾಲೋಯಿಂಗ್ ವರ್ಡ್ಸ್ ಆರ್ ಅರೇಂಜ್ಡ್ ಇನ್ ಡಿಕ್ಷನರಿ ಆರ್ಡರ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ 3 ಆಗುತ್ತೆ, ಕಂಟಿನ್ಯೂಸ್ಸು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 86 ಗಿವನ್ ಕ್ವಶನ್ ಕಂಟೈನ್ಸ್ ಸ್ಟೇಟ್ಮೆಂಟ್ಸ್ ಫಾಲೋಡ್ ಬೈ ಎ ಕನ್ಕ್ಲೂಷನ್. ಚೂಸ್ ದ ಬೆಸ್ಟ್ ಕನ್ಕ್ಲೂಷನ್. ಸ್ಟೇಟ್ಮೆಂಟ್ 1 ಸಮ್ ಪರ್ಸನ್ಸ್ ಆರ್ weak in mathematics. Statement 2 all those who are weak in mathematics are musicians. Conclusion some musicians are weak in mathematics. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡೆಫಿನೆಟ್ಲಿ ಟ್ರೂ. ನೆಕ್ಸ್ಟ್ ಕ್ವಶನ್ ವಾಟ್ ವಾಸ್ ದ ಡೇ ಆಫ್ ದ ವೀಕ್ ಆನ್ 14th August 2010. ಇದಕ್ಕೆ ಕರೆಕ್ಟ್ ಆನ್ಸರ್ ಸ್ಯಾಟರ್ಡೇ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 88 local train leave from the station at an interval of 20 minutes at a speed of 12 km per hour. A man moving from opposite side meets the train at an interval of 12 minutes. The speed of a man is ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ 8 km per hour ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 89 QBAPY and R are in a row. Y and R are in the center. Q and B are at the end. P is sitting in the left of Q. Who is the right of B ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3 ಎ ಆಗುತ್ತೆ ಆನ್ಸರು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 90 ಇಫ್ ಇನ್ ಎ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ ಹಾರ್ಟ್ ಈಸ್ ರಿಟರ್ನ್ ಆಸ್ ಎ SV zing, ದೆನ್ ಹೌ ವಿಲ್ ಮೈಂಡ್ ಬಿ ರಿಟರ್ನ್ ಇನ್ ದ ಕೋಡ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ NRMW ಅನ್ನೋದನ್ನು ಬರುತ್ತೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ 2 ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 92 ವಾಟ್ ಈಸ್ ಆಗಮ್ಯಾನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಆರ್ಬಿಟಲ್ ರಾಕೆಟ್ ಮಿಷಿನ್ ಅನ್ನೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 93 ಎಕ್ಸ್ಪ್ಯಾಂಡ್ JSJB 2.0 ಅಂತ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಜಾಲ್ ಸಂಜಯ್ ಜಾನ್ ಬಗಿದಾರಿ 2.0 ಅನ್ನೋದು. ನೆಕ್ಸ್ಟ್ 94th ಕ್ವಶನ್ ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ 2026 ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಆಗಿರುತ್ತೆ, ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್ ಅಂತ. ನೆಕ್ಸ್ಟ್ 95th ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 4 ಆಗಿರುತ್ತೆ, A, B and C. ನೆಕ್ಸ್ಟ್ 96th ಕ್ವಶನ್ ರೀಸೆಂಟ್ಲಿ ಸಿಕ್ಕಿಂ ವಾಸ್ ಡಿಕ್ಲೇರ್ಡ್ ಆ್ಯಸ್ ಫುಲ್ಲಿ ಲಿಟ್ರೇಟ್ ಸ್ಟೇಟ್ ಅಂಡರ್ ವಿಚ್ ಪ್ರೋಗ್ರಾಮ್ ಅಂತ ಕೇಳಿದ್ದಾರೆ. ಇದಕ್ಕೆ ಉಲ್ಲಾಸ್ ಅನ್ನೋದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 97th ಕ್ವಶನ್ ಎಕ್ಸ್ಪ್ಯಾಂಡ್ SEHAT ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಆಗಿರುತ್ತೆ, ಸೈನ್ಸ್ ಎಕ್ಸಲೆನ್ಸ್
ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ನೆಕ್ಸ್ಟ್ 98th ಕ್ವಶನ್. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನ್ಯಾಷನಲ್ ಅಕಾಡೆಮಿ ಆಫ್ ಸೋಷಿಯಲ್ ಸೆಕ್ಯೂರಿಟಿ ವಾಸ್ ಸೆಟ್ ಅಪ್ ಇನ್ 1990. ಇಟ್ ಈಸ್ ದ ಅಪೆಕ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಬರುತ್ತೆ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅನ್ನೋದು. ನೆಕ್ಸ್ಟ್ 99th ಕ್ವಶನ್. ಜನರಲ್ NS ರಾಜ ಸುಬ್ರಮಣಿ ಅಸ್ಯೂಮ್ಡ್ charge as the third Chief of Defence Staff of the Indian Armed Forces on May 31st, 2026. The second Chief of Defence Staff is ಅಂತ ಕೇಳಿದ್ದಾರೆ. ಇದಕ್ಕೆ ಜನರಲ್ ಅನಿಲ್ ಚೌಹಾನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 100, ಲಾಸ್ಟ್ ಕ್ವಶನ್. In April 2026, the Vice President of India, Shri C.P. Radhakrishnan, released the latest version of the Constitution of India in the Sindhi language. It is published in which of the following 2 scripts ಅಂತ ಕೇಳಿದ್ದಾರೆ. A and C ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದೇವನಗರಿ ಆ್ಯಂಡ್ ಪರ್ಷಿಯನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನಿಮ್ಮ ಮಾರ್ಕ್ಸ್ನ ಕಮೆಂಟ್ ಮಾಡಿ, ಸೊ ದಟ್ ನೆಕ್ಸ್ಟ್ ಕಟ್ ಆಫ್ ಎಷ್ಟಿರ್ಬೋದು ಅಂತ ಪ್ರಿಡಿಕ್ಟ್ ಮಾಡೋಣ. ಯಾರ್ಯಾರೆಲ್ಲ ಚೆನ್ನಾಗಿ ಮಾಡಿರ್ತೀರೋ ಎಲ್ಲ ಅಭ್ಯರ್ಥಿಗಳಿಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಸೊ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿರ್ತಾರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.